ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಏನಾಯಿತು ಅನ್ನೋದನ್ನು ಮಾತಾಡ್ತೇನೆ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಮಾರ್ಕೆಟು ಗ್ರೀನಲ್ಲಿ ಓಪನ್ ಆಗುತ್ತೆ ಮತ್ತು IT ಸ್ಟಾಕ್ಗಳು ಅಪ್ ಆಗುತ್ತೆ ಅಂತ. ಅದೇ ರೀತಿಯಾಗಿದ್ದನ್ನು ನೀವು ಗಮನಿಸ್ಬೋದು. ನಿಫ್ಟಿ 50 14,474.05ಗೆ ಓಪನ್ ಆಗಿತ್ತು. 14,484.75 ಲಾಸ್ಟ್ ಟ್ರೇಡಿಂಗ್ ಪ್ರೈಸ್. 137.5 ಪಾಯಿಂಟ್ಸ್ ಅಪ್ ಆಗಿದೆ. 0.96% ಆಗುತ್ತದು. ಟಾಟಾ ಮೋಟಾರ್ಸ್ ನೋಡೋದಾದರೆ 199.9 ಓಪನ್ ಆಗಿದ್ದ ಪ್ರೈಸು. ಲಾಸ್ಟ್ ಟ್ರೇಡಿಂಗ್ ಪ್ರೈಸು 223.2. ಇದು ಎಲ್ಲರಲ್ಲೂ ಆಶ್ಚರ್ಯವನ್ನು ಉಂಟು ಮಾಡಿದೆ. 12.64% ಅಪ್ ಆಗಿದೆ. ಇದಕ್ಕೇನು ಕಾರಣ ಅನ್ನೋದನ್ನು ನೋಡೋದಾದರೆ ಒಂದು ಸುದ್ದಿ ಬರ್ತಾ ಇದೆ. ಏನು ಅಂದರೆ ಟೆಲ್ಸಾ ಅಂತ ಅಮೇರಿಕನ್ ಕಂಪನಿ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಅದು ಟಾಟಾ ಮೋಟಾರ್ಸ್ ಜೊತೆ ಸೇರಿಕೊಂಡು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ನೋಡ್ತಾ ಇದೆ ಅಂತ ಒಂದು ಸುದ್ದಿ. ಅದು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಇನ್ನು. ಆ ಥರ ಒಂದು ಸುದ್ದಿ ಬರ್ತಾ ಇದೆ. ಟೆಲ್ಸಾ ಎನ್ನುವ ಕಂಪ್ನಿ ಟಾಟಾ ಮೋಟಾರ್ಸ್ ಜೊತೆ ಸೇರಿಕೊಂಡು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಎಲೆಕ್ಟ್ರಿಕ್ ವೆಹಿಕಲ್ಗೆ. ಅದು ಟಾಟಾ ಮೋಟಾರ್ಸಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಮಾಡೋದಕ್ಕೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅನ್ನೋದನ್ನು ಗಮನಿಸಿದೆ ಅಂತ ಒಂದು ರಿಪೋರ್ಟ್ ಹೇಳುತ್ತೆ. ಹಾಗಾಗಿ ಅದರ ಸ್ಟಾಕ್ ಅಪ್ ಆಗಿದೆ ಅಂತ ಒಂದು ಅಭಿಪ್ರಾಯ ಇದೆ. ಅದೇ ಥರ ಡಿಸೆಂಬರಲ್ಲಿ ಅದು ಸೇಲ್ಸ್ ರಿಪೋರ್ಟನ್ನು ಬಿಡುಗಡೆ ಮಾಡಿತ್ತು. ಅದು ಒಳ್ಳೆ ಫಿಗರ್ಸನ್ನು ತೋರಿಸ್ತಾ ಇದೆ, ಸೇಲ್ಸ್ ಇನ್ಕ್ರೀಸ್ ಆಗಿರೋದನ್ನು ತೋರಿಸ್ತಾ ಇದೆ. ಹಾಗಾಗಿ ಇದರ ಸ್ಟಾಕ್ ಅಪ್ ಆಗಿದೆ ಅಂತ ಒಂದು ಅಭಿಪ್ರಾಯ. ಅದೇ ರೀತಿ HCL ಟೆಕ್ ಅಪ್ ಆಗಿದೆ, ಇನ್ಫೋಸಿಸ್ ಅಪ್ ಆಗಿದೆ, ವಿಪ್ರೋ ಅಪ್ ಆಗಿದೆ, HDFC ಬ್ಯಾಂಕ್, ಬಜಾಜ್ ಆಟೋ, ಮಾರುತಿ, ಗೇಲ್, ಟೆಕ್ ಮಹೀಂದ್ರಾ, ಸಿಪ್ಲಾ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾನೂ ಅಪ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ONGC, TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಇದೇ ರೀತಿ ಸ್ಟಾಕ್ಗಳು ಅಪ್ ಆಗಿದೆ. ಟಾಟಾ ಸ್ಟೀಲ್ಸ್ 2.55% ಕಡಿಮೆ ಆಗಿದೆ. ಅದಾನಿ ಪೋರ್ಟ್ಸ್ ಇದು ಕಡಿಮೆ ಆಗಿದೆ. ಬಜಾಜ್ ಫೈನಾನ್ಷಿಯಲ್ ಸರ್ವಿಸಸ್, ರಿಲಯನ್ಸ್, ಹಿಂಡಾಲ್ಕೋ ಇವೆಲ್ಲ ಲೂಸರ್ಸ್, ಅಂದರೆ ಇವತ್ತಿನ ದಿವಸ ಮಾರ್ಕೆಟಲ್ಲಿ ಈ ಥರ ಆಗಿದೆ. ಈಗ ನೀವು ಯಾವ ವಿಚಾರದಲ್ಲಿ ಹುಷಾರಿ ಇರಬೇಕು ಅಂದರೆ, ಮಾರ್ಕೆಟು ಅಪ್ ಆಗ್ತಾ ಇದೆ ಇವಾಗ ಅಲ್ವಾ. ನೀವು ಅದು ಸ್ಟಾಕ್ ಪ್ರೈಸು ಅಪ್ ಆಗ್ತಾ ಇರೋದು ಪರ್ಫಾರ್ಮೆನ್ಸ್ ಡ್ರೈವನ್ನು ಅಥವಾ ಜಸ್ಟ್ ಸೆಂಟಿಮೆಂಟ್ ಡ್ರೈವನ್ನು ಅನ್ನೋದನ್ನು ನೋಡ್ಕೋಬೇಕು ನೀವು. ಕಂಪ್ನಿ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾ ಇದೆ, ಹಾಗಾಗಿ ಸ್ಟಾಕ್ ಪ್ರೈಸ್ ಅಪ್ ಆಗ್ತಾ ಇದೆ ಅನ್ನೋದಾದರೆ ಓಕೆ ಇನ್ವೆಸ್ಟ್ಮೆಂಟಿಗೆ. ಇಲ್ಲ ಸುಮ್ಮನೆ ಯಾವುದೋ ಒಂದು ಸೆಂಟಿಮೆಂಟ್, ಸುಮ್ಮನೆ ಇದರಿಂದ ಬಯರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಇದಕ್ಕಿದ್ದಂಗೆ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಕಳ್ಕೊಳ್ಳೋ ಸಂದರ್ಭ ಇರುತ್ತೆ. ಅಂದರೆ ಸ್ಟಾಕ್ ಪ್ರೈಸು ಮತ್ತೆ ಬಿದ್ದೋಗುತ್ತೆ. ಒಂದು ಅಂದರೆ ಬಬ್ಬಲ್ ಕ್ರಿಯೇಷನ್ ಆಗಿಬಿಡುತ್ತೆ. ಏನು ಅಂದರೆ ಒಂದು ಎಲ್ಲರೂ ಬೈ ಮಾಡೋಕ್ಕೆ ಹಿಡಿದ್ಬಿಡ್ತಾರೆ, ಇದ್ದಕ್ಕಿದ್ದಂಗೆ ಸ್ಟಾಕ್ ಪ್ರೈಸ್ ಅಪ್ ಆಗ್ಬಿಡುತ್ತೆ. ಆದರೆ ಕಂಪ್ನಿ ಪರ್ಫಾರ್ಮೆನ್ಸು ಅಷ್ಟು ಇಂಪ್ರೂವ್ ಆಗೇ ಇರೋದಿಲ್ಲ. ಅದೇನಾಗುತ್ತೆ, ಅವಾಗ ಬಬ್ಬಲ್ ಬರ್ಸ್ಟ್ ಆಗುತ್ತೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಆಗ ನಿಮ್ಮ ಸ್ಟಾಕ್ ಪ್ರೈಸು ಇದ್ದಕ್ಕಿದ್ದಂಗೆ ಲೋ ಆಗುತ್ತೆ. ನೀವು ಹೈ ಪ್ರೈಸಲ್ಲಿ ತೊಗೊಂಡಿರ್ತೀರ, ಆವಾಗ ನಿಮಗೆ ನಿಮ್ಮ ಫಂಡು ಲಾಕ್ ಆಗುತ್ತೆ. ಹಾಗಾಗಿ ಈ ಟೈಮಲ್ಲಿ ನೀವು ಭಾಳ ಕೇರ್ಫುಲ್ ಆಗಿರಬೇಕು. ಸ್ಟಾಕ್ ಪ್ರೈಸ್ ಅಪ್ ಆಗ್ತಾ ಇದೆ ಅಂದರೆ ಯಾಕೆ ಅಪ್ ಆಗ್ತಾ ಇದೆ, ನಾನು ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬಹುದಾ, ಕಂಪ್ನಿಯ ಸೇಲ್ಸ್ ರಿಪೋರ್ಟು, ಆ್ಯನ್ಯುವಲ್ ರಿಪೋರ್ಟ್ಸು ಮತ್ತು ಕಂಪ್ನಿ ಯಾವ್ಯಾವುದ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾ ಇದೆ ಅದನ್ನೆಲ್ಲ ನೋಡಿಕೊಂಡು, ಮಾರ್ಕೆಟ್ ಯಾವ ಥರ ಇದೆ ಅದನ್ನೆಲ್ಲ ನೀವು ಅನಾಲಿಸಿಸ್ ಮಾಡಿಯೇ ಇನ್ವೆಸ್ಟ್ ಮಾಡಬೇಕು. ಇದು ಬಹಳ ಮುಖ್ಯ ಈ ಟೈಮಲ್ಲಿ. ಸ್ಟಾಕು ಎಲ್ಲದೂ ಅಪ್ ಆಗ್ತಾ ಇದೆ. ಈಗ ನಾವು ಸುಮ್ಮನೆ ಇನ್ವೆಸ್ಟ್ ಮಾಡಿದ್ವಿ ಅಂದರೆ ನಮ್ಮ ಫಂಡು ಲಾಕ್ ಆಗಿ ಕೂತ್ಕೋತದೆ. ಹಾಗಾಗಿ ನೀವು ವೈಸ್ ಡಿಸಿಷನನ್ನು ತಗೊಳ್ಳಿ. ಅದೇ ರೀತಿ ಇಲ್ಲಿ ಎಂಡ್ ಸ್ಕ್ರೀನಲ್ಲಿ ನಾನು ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ, ಪ್ಲೇಲಿಸ್ಟಲ್ಲೂ ಹಾಕಿದ್ದೀನಿ. ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೇನೆ. ಶೇರ್ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಹೇಗೆ ಸ್ಟಾಕ್ಗಳನ್ನು ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋಗಳನ್ನು ಮಾಡ್ತೇನೆ, ನೋಡಿ. ಧನ್ಯವಾದಗಳು.